ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೊನೆಗೂ ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತ ಒಂದಷ್ಟು ಹೈ ಡ್ರಾಮಾಗಳಿಗೆ ತೆರೆ ಬಿದ್ದಿದೆ. ಬಿಗ್ ಬಾಸ್ ಮಧ್ಯರಾತ್ರಿಯ ಸಂದರ್ಭದಲ್ಲೇ ಅಂದ್ರೆ ಆ ಸ್ಟುಡಿಯೋ ಇತ್ತಲ್ಲ, ಅದು ರೀ ಓಪನ್ ಆಗಿದೆ. ಕಾರ್ಯಕ್ರಮ ಇದೀಗ ಎಂದಿನ ರೀತಿಯಲ್ಲಿಯೇ ಸಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇದು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಡಿಯೋ ಅಲ್ಲ, ಅಥವಾ ಈ ವಿಡಿಯೋದಿಂದಾಗಿ ಸಮಾಜದಲ್ಲಿ ಮಹತ್ತರವಾದಂತ ಬದಲಾವಣೆ ಆಗೋದಿಲ್ಲ, ಅಂತದೇನೂ ಕೂಡ ನಡೆಯೋದಿಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ಈ ಘಟನೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂದ್ರೆ, ಒಂದಷ್ಟು ರಾಜಕೀಯ ಒಳಮರ್ಮಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಯಾವ್ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನೋದನ್ನ. ಯಾವಾಗ ಈ ಇನ್ಸಿಡೆಂಟ್ ಆಗಿತ್ತು ಅಂದ್ರೆ, ಆ ಜಾಲಿವುಡ್ ಎನ್ನುವಂತ ಸ್ಟುಡಿಯೋಗೆ ಬೀಗವನ್ನ ಹಾಕಲಾಗಿತ್ತು. ಅದಾದ ಬಳಿಕ ಬಿಗ್ ಬಾಸ್ ಸ್ಟುಡಿಯೋದಲ್ಲಿ ಇದ್ದಂತ ಸ್ಪರ್ಧಿಗಳನ್ನ ಹೊರಕಳಿಸಲಾಗಿತ್ತು. ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯ್ತಲ್ಲ. ಆ ಸಂದರ್ಭದಲ್ಲೇ ನಾನು ಹಿಂದಿನ ಒಂದು 2 ವಿಡಿಯೋದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೆ. ಇದೊಂದು ಹೈ ಡ್ರಾಮಾ, ಇದರ ಹಿಂದೆ ಬೇರೆಯದ್ದೇ ಆದಂತ ಉದ್ದೇಶ ಇದೆ. ರೂಲ್ಸ್ ಅನ್ನ ಫಾಲೋ ಮಾಡ್ಲಿ ಎನ್ನುವಂತ ಕಾರಣಕ್ಕಾಗಿ, ಅಥವಾ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಎನ್ನುವಂತ ಕಾರಣಕ್ಕಾಗಿ ಏಕಾಏಕಿಯಾಗಿ ಬೀಗವನ್ನ ಹಾಕಿದ್ದಲ್ಲ. ಇದರ ಹಿಂದೆ ಬೇರೆ ಏನೋ ಇದ್ದ ರೀತಿಯಲ್ಲಿ ಕಾಣಿಸ್ತಿದೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಈಗ ನೋಡಿದಂತ ಸಂದರ್ಭದಲ್ಲಿ ಹಾಗೆ ಅನಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಾಯಿತು. ಸ್ವತಃ DC, SP ಇವರೆಲ್ಲರೂ ಕೂಡ ಹೋಗಿ ಬೀಗವನ್ನ ಓಪನ್ ಮಾಡಿ ಬಂದರು. ಈಗ ರೂಲ್ಸ್ ಅನ್ನ ಅಲ್ಲಿ ಫಾಲೋ ಮಾಡಲಾಗಿದೆಯಾ ಅಥವಾ ಎಲ್ಲವೂ ಕೂಡ ಸರಿಯಾಗಿದೆಯಾ? ಇಲ್ಲ. ಅದಕ್ಕೂ ಮುನ್ನವೇ ಇದೀಗ ಬಿಗ್ ಬಾಸ್ ಸ್ಟುಡಿಯೋ ಓಪನ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ನೀವು ಕ್ಲೋಸ್ ಮಾಡಿಸಿದ್ದಾದರೂ ಯಾಕೆ, ಇದೀಗ ಒಂದು ದಿನದ ಹೈ ಡ್ರಾಮಾದ ಬಳಿಕ ಓಪನ್ ಮಾಡಿಸ್ತಾ ಇರೋದಾದ್ರೂ ಯಾಕೆ? ಈ ಪ್ರಶ್ನೆಯನ್ನ ಕೇಳಲೇಬೇಕಲ್ಲವಾ? ಇದರ ಹಿಂದೆ ಬೇರೆಯೊಂದು ಉದ್ದೇಶ ಇದ್ದ ಹಾಗೆ ಕಾಣಿಸ್ತಾ ಇದೆ. ಒಂದು ಪ್ರಚಾರದ ಹಪಾಹಪಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ. 1-2 ದಿನಗಳ ಕಾಲ ಎಲ್ಲಾ ಮಾಧ್ಯಮಗಳ ಸ್ಕ್ರೀನ್ ಅನ್ನ ಆವರಿಸಿಕೊಳ್ಳಬಹುದು ಎನ್ನುವಂತ ಮನಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೂ ಮಿಗಿಲಾಗಿ ವಿಪಕ್ಷಗಳು ಆರೋಪವನ್ನ ಮಾಡುವಂತಹ ರೀತಿಯಲ್ಲಿ ಇನ್ಯಾರೋ ಬಂದು ತಲೆಬಾಗಲಿ ಅಥವಾ ಇನ್ಯಾರೋ ಬಂದು ರಿಕ್ವೆಸ್ಟ್ ಮಾಡಲಿ, ನಮ್ಮ ಪವರ್ ಏನು, ನಮ್ಮ ತಾಕತ್ ಏನು ಅನ್ನೋದು ಇನ್ಯಾರಿಗೋ ಗೊತ್ತಾಗಲಿ, ಅದಾದ ಬಳಿಕ ನಾವು ನಮ್ಮ ತಾಕತ್ತನ್ನ ತೋರಿಸ್ತೀವಿ ಎನ್ನುವಂತ ಮನಸ್ಥಿತಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಆರಂಭದಲ್ಲಿ ಹೇಳ್ತಾ ಇದ್ರು, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಮಾಡಿದೆ, ಆದ್ರೂ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ DC ಮತ್ತೆ SP ಅವರಿಗೆ ಎನ್ನುವ ರೀತಿಯಲ್ಲಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ವ್ಯಾಪ್ತಿಗೆ ಬರುತ್ತೆ ಅಂತ ಆದ್ರೆ ಅದರಲ್ಲಿ DCM ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅಧಿಕಾರ ಇರೋದಿಲ್ಲ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ, DCM ಅನ್ನೋದಿದೆಯಲ್ಲ, ಅದು ಸಾಂವಿಧಾನಿಕವಾಗಿರುವಂತಹ ಹುದ್ದೆ ಅಲ್ಲ. ಅದು ರಾಜಕೀಯ ಕಾರಣಗಳಿಗಾಗಿ ಇವರೇ ಸೃಷ್ಟಿ ಮಾಡಿಕೊಂಡಿರುವಂತಹ ಹುದ್ದೆ. ಅದು ಅವರಿಗೆ ಯಾವುದೇ ಸೈನಿಂಗ್ ಅಥಾರಿಟಿ ಇರೋದಿಲ್ಲ, ಅಥವಾ DCM ಅನ್ನುವಂತ ಹುದ್ದೆಗೆ ಕಾನೂನು ರೀತಿಯಲ್ಲಿ ಯಾವುದೇ ಮಹತ್ವವೂ ಕೂಡ ಇರೋದಿಲ್ಲ. DK ಶಿವಕುಮಾರ್ ಇದೀಗ ಕ್ಯಾಬಿನೆಟ್ನ ಪ್ರಮುಖ ಸದಸ್ಯ, ಅಥವಾ ಕ್ಯಾಬಿನೆಟ್ ನಲ್ಲಿ ಅವರು ಒಬ್ಬ ಪ್ರಮುಖ ಸಚಿವ, ಹಾಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಮಿನಿಸ್ಟರ್. ಅದರ ಆಚೆಗೆ ಅವರಿಗೇನು ವಿಶೇಷವಾದಂತಹ ಹಕ್ಕಿರೋದಿಲ್ಲ. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಅಂತ ಆದ್ರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರೇ ಅದಕ್ಕೆ ಸಂಬಂಧಪಟ್ಟ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. DK ಶಿವಕುಮಾರ್ ಅವರು ಅದರಲ್ಲಿ ಮೂಗು ತೋರಿಸೋದಿಕ್ಕಾಗೋದಿಲ್ಲ, ಇನ್ನೇನೋ ಮಾಡೋದಿಕ್ಕಾಗೋದಿಲ್ಲ. ಆದ್ರೆ ಇಲ್ಲೇನಾಯ್ತು ಅಂದ್ರೆ, DK ಶಿವಕುಮಾರ್ ಅವರು ಸೂಚನೆ ಕೊಡ್ತಾರಂತೆ, ಅದಾದ ಬಳಿಕ ಸುದೀಪ್ ಅವರು ಫೋನ್ ಮಾಡ್ಬೇಕಾಗತ್ತಂತೆ. ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು. ಅಂದ್ರೆ ಇದರ ಹಿಂದೆ ಏನೋ ಬೇರೆ ಇದ್ದ ರೀತಿಯಲ್ಲಿ ಇದೀಗ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಹಾಗಾದ್ರೆ ಆದಂತ ಬೆಳವಣಿಗೆ ಏನು, ಸದ್ಯ ಏನೆಲ್ಲ ಆಗ್ತಾ ಇದೆ, ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಇಷ್ಟಪಟ್ಟ 7 Sands ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಈ ಬಾರಿ ಕೇವಲ 45,700 ರೂಪಾಯಿಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ಸ್ಟ್ಯಾಚ್ಯೂ ಆಫ್ ಯುನಿಟಿ 7 ದಿನಗಳ ಕಾಲ ಓಡಾಡಬಹುದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ. ಹೊರಡುವ ದಿನ ಇದೇ ನವೆಂಬರ್ 25. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು 4-5 ದಿನಗಳಿಂದ ಚರ್ಚೆ ಶುರುವಾಗಿತ್ತು, ಬಿಗ್ ಬಾಸ್ ಸ್ಟುಡಿಯೋ ಕ್ಲೋಸ್ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಸಂಜೆಯ ಸುಮಾರಿಗೆ ಅಲ್ಲಿಗೆ ತಹಶೀಲ್ದಾರ್ ಹೋಗ್ತಾರೆ. ತಹಶೀಲ್ದಾರ್ ಏನ್ ಮಾಡೋದಕ್ಕಾಗೋದಿಲ್ಲ. ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈ ರಾಜಕಾರಣಿಗಳ ತಾಳಕ್ಕೆ ಕುಣಿಯುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ತಹಶೀಲ್ದಾರ್ ಹೋಗ್ತಾರೆ, ಅಲ್ಲಿ ಬೀಗವನ್ನ ಹಾಕಿಬಿಡ್ತಾರೆ. ಆಗ ನಾನು ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನಲ್ಲಿ ಜಾಲಿವುಡ್ ಸ್ಟುಡಿಯೋವನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗಿಲ್ಲ, ಅಥವಾ ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೊಂದು ಮಗದೊಂದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗಿಲ್ಲ. ನಾನು ಹಿಂದಿನ 1-2 ವಿಡಿಯೋದಲ್ಲಿ ಪ್ರಶ್ನೆ ಮಾಡಿದ್ದೇನಪ್ಪಾ ಅಂದ್ರೆ, ಇವರು 2024 ಆಗಸ್ಟ್ ತಿಂಗಳ ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.
ಅದಾದ ಬಳಿಕ ಜಾಲಿವುಡ್ ಸ್ಟುಡಿಯೋದವರ ಕಡೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಇವರಿಗೆ ಪ್ರತಿಕ್ರಿಯೆ ಬಂದಿಲ್ಲ. ಅವರು ಬೇಜವಾಬ್ದಾರಿತನವನ್ನು ತೋರಿರಬಹುದು ಅಥವಾ ಇವ್ರು ಏನ್ ಮಾಡ್ಕೊಳ್ತಾರೆ ಎನ್ನುವಂತ ಮನಸ್ಥಿತಿಗೆ ಜಾಲಿವುಡ್ ಸ್ಟುಡಿಯೋದವರು ಬಂದಿರಬಹುದು. ಅಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನು ವಹಿಸಿಲ್ಲ. ಈಗ ನಾವು ಯಾವ ತಿಂಗಳಲ್ಲಿದ್ದೇವೆ ಹೇಳಿ? ಈಗ ಅಕ್ಟೋಬರ್ ತಿಂಗಳಲ್ಲಿದ್ದೇವೆ. ಅವರು ಮೊದಲು ಒಂದೆರಡು ನೋಟಿಸ್ ಕೊಟ್ಟಿದ್ದು ಯಾವಾಗ? 2024ರ ಆಗಸ್ಟ್ ತಿಂಗಳಲ್ಲಿ. ಈಗ ಆಗಸ್ಟ್ ತಿಂಗಳಲ್ಲಿ ಇವರು ಶೋಕಾಸ್ ನೋಟಿಸ್ ಅನ್ನು ಕೊಟ್ರ, 2 ಬಾರಿ ಪದೇ ಪದೇ ಎಚ್ಚರಿಸಿದ್ರ. ಆಗ್ಲೂ ಕೂಡ ಅವ್ರು ಎಚ್ಚೆತ್ತುಕೊಂಡಿಲ್ಲ ಅಂದಾಗ ಇವ್ರು ಏನು ಮಾಡಬೇಕಾಗಿತ್ತು? ಈ 2024 ಹೋಗ್ಲಿ, ಅಟ್ಲೀಸ್ಟ್ 2025ರ ಆರಂಭದಲ್ಲಾದ್ರೂ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತಲ್ಲ. ಅಲ್ಲಿಯವರೆಗೆ ಇವ್ರು ಏನೂ ಮಾಡಿಲ್ಲ. ಇವರೇ ಹೇಳ್ತಿದ್ದಾರೆ, ಅಲ್ಲಿ ತ್ಯಾಜ್ಯವನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸ್ತಾ ಇಲ್ಲ, ಅಲ್ಲಿ ಈ ವಾಟರ್ ಗೇಮ್ಗಳು ತುಂಬಾ ಇದ್ದಾವೆ, ಅದಕ್ಕೆ ನೀರನ್ನ ವಿಪರೀತವಾಗಿ ಬಳಸ್ತಾ ಇದ್ದಾರೆ, ಆ ನೀರನ್ನು ಕೂಡ ಶುದ್ಧೀಕರಿಸದೆ ಹಿಂದೆ ಋಷಭಾವತಿ ಕೆರೆಗೆ ಬಿಡ್ತಾ ಇದ್ದಾರೆ ಅಥವಾ ಹಿಂದ್ಗಡೆ ಎಲ್ಲೋ ಬಿಡ್ತಾ ಇದ್ದಾರೆ, ಇದರಿಂದ ಪರಿಸರಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳಿ ನೀವೆಲ್ಲರೂ ಕೂಡ ಸಿಂಪಲ್ ಆಗಿ ಯೋಚನೆ ಮಾಡಿ. ಹಾಗಾದ್ರೆ 2024ರಿಂದ ಅಕ್ಟೋಬರ್ ತಿಂಗಳವರೆಗೂ ಕೂಡ ಅಲ್ಲಿ ಅಷ್ಟು ಕೊಳಕು ನೀರು ಹೋಗಿದೆಯಲ್ಲ, ಅಷ್ಟು ಗಲೀಜು ನೀರು ಹೋಗಿದೆಯಲ್ಲ, ತ್ಯಾಜ್ಯವನ್ನ ಬೇಕಾಬಿಟ್ಟಿಯಾಗಿ ಇವರು ವಿಲೇವಾರಿ ಮಾಡಿದ್ದಾರಲ್ಲ, ಇದಕ್ಕೆ ಯಾರು ಹಾಗಾದ್ರೆ ಪರಿಹಾರ ಕೊಡ್ತಾರೆ? ಇಷ್ಟು ದಿನಗಳ ಕಾಲ ಹಾಗಾದ್ರೆ ವಾಣಿಜ್ಯ ಅಂತೀನಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಲ್ಕೊಂಡಿತ್ತ? ಸ್ಥಳೀಯ ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇತ್ತ? ಇವರಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗ್ತಾ ಇದ್ದ ಹಾಗೆ, 1-2 ವಾರ ಆಗ್ತಾ ಇದ್ದ ಹಾಗೆ ಇವರಿಗೆ ಜ್ಞಾನೋದಯ ಆಗಿಬಿಟ್ಟಿದೆ. ಅಯ್ಯೋ ಹೌದು, ನಾವು 2 ನೋಟಿಸ್ ಅನ್ನ ಹಿಂದೆ ಕೊಟ್ಟಿದ್ವಿ, ಜಾಲಿವುಡ್ ಸ್ಟುಡಿಯೋದವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ, ಅವರು ಏನು ಗಲೀಜು ನೀರನ್ನ ಹೊರಗಡೆ ಬಿಡ್ತಾ ಇದ್ದಾರೆ, ಪರಿಸರಕ್ಕೆ ಮಹಾ ಧಕ್ಕೆಯನ್ನ ಮಾಡ್ತಿದ್ದಾರೆ, ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೆ ಇವರು ನೆನಪಾಗಿಲ್ಲ. ಇವರ ಪ್ರಕಾರ ಹಾಗಾದ್ರೆ ನೋಟಿಸ್ ಕೊಟ್ಟ ಇಲ್ಲಿವರೆಗೂ ಕೂಡ ಬೇಕಾದಷ್ಟು ಗಲೀಜು ನೀರು ಬಿಟ್ಟಿದ್ದಾರೆ, ಬೇಕಾದಷ್ಟು ಕಸವನ್ನ ಹೊರಗಡೆ ಎತ್ತು ಬಿಟ್ಟಿದ್ದಾರೆ. ಇವ್ರು ಯಾರ ಗಮನಕ್ಕೂ ಹಾಗಾದ್ರೆ ಬಂದಿಲ್ವಾ? ಹಾಗಾದ್ರೆ ನಿದ್ರೆ ಮಾಡ್ತಾ ಇದ್ರ? ಈಗ ಇವರಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಯಾಕೆ ಹೇಳಿ? ಅಲ್ಲಿ ಬಿಗ್ ಬಾಸ್ ಎನ್ನುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೋಗಿ ಏನಾದ್ರೂ ಸೀಲ್ ಮಾಡಿಬಿಟ್ರೆ, ಬೀಗವನ್ನ ಹಾಕಿಬಿಟ್ರೆ, ಈ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಒಂದು ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಪ್ರಚಾರ ಸಿಕ್ಕಿಬಿಡುತ್ತೆ. 2 ದಿನಗಳ ಕಾಲ ಮಾಧ್ಯಮಗಳನ್ನು ಆಕ್ರಮಿಸಿಕೊಂಡು ಬಿಡಬಹುದು, 1-2 ದಿನಗಳ ಕಾಲ ಹೈ ಡ್ರಾಮಾ ಕ್ರಿಯೇಟ್ ಮಾಡಬಹುದು ಎನ್ನುವ ರೀತಿಯಲ್ಲಿ ನನಗೆ ಯಾಕೋ ಹಾಗೆ ಅನಿಸ್ತಾ ಇದ್ದು ಪ್ರಚಾರದ ಹಪಾಪಿ ಅಂತ ಹೇಳಿ. ನಿಮಗೆ ಕಳೆದ ಸೀಸನ್ ಅಥವಾ ಅದು ಹಿಂದಿನ ಸೀಸನ್ ಅನ್ಸುತ್ತೆ, ಆ ಹುಲಿ ಉಗ್ರಿಗೆ ಸಂಬಂಧಪಟ್ಟ ಹಾಗೆ. ಹೀಗೆ ನೀವು ಹುಡುಕಿದ್ರು ಎಷ್ಟು ಜನರ ಕುತ್ತಿಗೆ ಹುಲಿ ಉಗ್ರಿ ಇರುತ್ತೆ ಗೊತ್ತಾ? ಈಗ್ಲೂ ಈಗ ಯಾರು ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ಈಗ ಯಾರು ಅಯ್ಯೋ ಹಾಗಾಯ್ತು, ರೂಲ್ಸ್ ಬ್ರೇಕ್ ಆಯ್ತು ಅಂತ ಯಾರು ಹೇಳೋದಿಲ್ಲ. ಆಗ ಮಾತ್ರ ಇವ್ರು ಕಣ್ಣಿಗೆ ಕಾಣೋದು. ಯಾಕೆ? ಪ್ರಚಾರ ಸಿಗುತ್ತೆ, ಒಂದು ಇಲಾಖೆ ಇದೆ ಅಂತ ಗೊತ್ತಾಗುತ್ತೆ, ಇನ್ಯಾರಿಗೋ ತೊಂದರೆ ಕೊಟ್ಟ ರೀತಿಯಲ್ಲಿ ಆಗತ್ತೆ. ನಾನು ಮತ್ತೆ ಹೇಳ್ತೀನಿ, ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಾನು ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಅಂತಲ್ಲ. ನಿಮ್ಮಲ್ಲಿ ಬೇರೆ ಬೇರೆ ಭಿನ್ನ ಅಭಿಪ್ರಾಯ ಇರಬಹುದು, ಒಂದಷ್ಟು ಜನ ಬೆಂಬಲಿಸಬಹುದು, ಒಂದಷ್ಟು ಜನ ವಿರೋಧಿಸಬಹುದು, ಅದರಿಗೆ ನಿಮಗೆ ಬಿಟ್ಟಂತ ವಿಚಾರ. ಆದ್ರೆ ಅದಕ್ಕೂ ಮಿಗಿಲಾಗಿ ಏನು ಗೊತ್ತಾ, ಅಲ್ಲಿ ಬಿಗ್ ಬಾಸ್ ಎನ್ನುವಂತ ಕಾರ್ಯಕ್ರಮ ಸಾವಿರಾರು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ನಮಗೆ ಒಂದು 17-18 ಜನರ ಕಂಟೆಸ್ಟೆಂಟ್ಗಳು ಅಂದ್ರೆ ಸ್ಪರ್ಧಿಗಳು ನಮ್ಮ ಕಣ್ಣಿಗೆ ಕಾಣ್ತಾರಲ್ಲ, ಅದರ ಆಚೆಗೆ ನಿಮಗೆ ಅಲ್ಲಿ ಬೇಕಾದಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಕಾರ್ಯಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತ ವಿಚಾರ. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಅಂದ್ರೆ ತೀರಾ ಇದ್ ಮಾಡಕ್ ಹೋಗಲ್ಲ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ನಾನೇನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಕಳೆದ ಸೀಸನ್ ಸಂದರ್ಭದಲ್ಲಿ ನನಗೂ ಒಂದು ಆರಂಭಿಕವಾಗಿ ಕಾಲ್ ಬಂದಿತ್ತು, ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಂತ ಆಸಕ್ತಿಯನ್ನು ತೋರ್ಲಿಲ್ಲ, ಅದರಲ್ಲಿ ಮುಗ್ದು ಹೋದಂತ ಕತೆ. ಅದು ನಿಮಗೆ ಬಿಟ್ಟಂತ ಅಭಿಪ್ರಾಯ, ಅದ್ರ ಬಗ್ಗೆ ನನ್ನ ಯಾವುದೇ ಆಕ್ಷೇಪ ಮಗದೊಂದು ಇಲ್ಲ. ಆದ್ರೆ ಆ ಬಿಗ್ ಬಾಸ್ ಕಾರ್ಯಕ್ರಮದಿಂದಾಗಿ ಬೇಕಾದಷ್ಟು ಉದ್ಯೋಗ ಸೃಷ್ಟಿಯಾಗ್ಬಿಟ್ಟಿದೆ. ಇವರು ಏಕಾಏಕಿಯಾಗಿ ಹೋಗಿ 1 ವರ್ಷದ ಬಳಿಕ ಜ್ಞಾನೋದಯ ಆಯ್ತು ಅಂತ ಹೇಳಿ ದಿಢೀರ್ ನೋಟಿಸ್ ಅನ್ನ ಕೊಟ್ಬಿಟ್ಟು ಸೀಲ್ ಮಾಡಿಬಿಟ್ರೆ ಕಾರ್ಯಕ್ರಮದ ಕತೆ ಏನಾಗಬೇಕು? ಅಷ್ಟು ಜನರ ಉದ್ಯೋಗದ ಕತೆ ಏನಾಗಬೇಕು? ಅದ್ ಯಾವುದ್ರ ಬಗ್ಗೆಯೂ ಕೂಡ ಇವರು ಯೋಚನೆ ಮಾಡಿಲ್ಲ. ಇದು ಒಂದು, ಅಂದ್ರೆ ಪ್ರಚಾರದ ಹಪಾಹಪಿ ಅಂತದೆಲ್ಲವೂ ಕೂಡ ಕಾಣಿಸ್ತು. ಅದ್ರ ಆಚೆಗೆ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, JDS ಕಡೆಯಿಂದ ಒಂದು ಟ್ವೀಟ್ ಬಂತು. ಏನ್ ಟ್ವೀಟ್ ಬಂತು? DK ಶಿವಕುಮಾರ್ ಅವರು ಈ ಹಿಂದೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಸುದೀಪ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಹೀಗಾಗಿ ಸೇಡು ತೀರಿಸಿಕೊಂಡಿರಬಹುದಾ ಎನ್ನುವ ರೀತಿಯಲ್ಲಿ ನನಗೆ ಆರಂಭಿಕ ಹಂತದಲ್ಲಿ ಅನ್ಸಿದ್ದು ಆ ರೀತಿಯನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದು ಜಾಲಿವುಡ್ ಸ್ಟುಡಿಯೋದವರಿಗೆ ಸಂಬಂಧಪಟ್ಟಂತಹ ವಿಚಾರ. DK ಶಿವಕುಮಾರ್ ಅವರು ಈ ರೀತಿಯಾಗಿ ಮಾಡೋದ್ರಿಂದಾಗಿ ಸುದೀಪ್ ಅವರಿಗೆ ಏನ್ ಲಾಸು, ಸುದೀಪ್ ಅವರ ಸಂಭಾವನೆ ಅದೆಲ್ಲವೂ ಕೂಡ ಬರುತ್ತೆ, ಹಾಗೆ ಹೀಗೆ ಅಂತ ನನಗೆ ಆರಂಭಿಕ ಹಂತದಲ್ಲಿ ಅನಿಸ್ತಾ ಇತ್ತು. ಆದ್ರೆ ಅದಾದ ಬಳಿಕ ಅನ್ಸಿದ್ದೇನಪ್ಪಾ ಅಂದ್ರೆ, JDS ನ ಆರೋಪದಲ್ಲಿ ಏನಾದ್ರೂ ಹುರುಳಿರಬಹುದಾ ಅಂತ ಹೇಳಿ ಆನಂತರ ಅನ್ಸೋದಿಕ್ ಶುರುವಾಯ್ತು. ಯಾಕಂದ್ರೆ DK ಶಿವಕುಮಾರ್ ಅವರು ನಡ್ಕೊಂಡ ರೀತಿಯನ್ನು ಗಮನಿಸಿದಾಗ DK ಶಿವಕುಮಾರ್ ಅವರು ಹೇಳಿದ್ರು, ನಾನು DC ಸೂಚನೆಯನ್ನು ಕೊಟ್ಟಿದ್ದೇನೆ, SP ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಕೇವಲ ಹೇಳಿದ್ದು ಮಾತ್ರ ಅಲ್ಲ, ಅದಾದ ಬಳಿಕ DK ಶಿವಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಿ ನಾನು ನೋಡಿ ಈ ರೀತಿಯಾಗಿ ಮಾಡಿದ್ದೇನೆ ಅನ್ನೋದನ್ನ ಜನರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಪಟ್ಟರು.
ಅದಾದ ಬಳಿಕ ಸುದೀಪ್ ಅವರು ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿದ್ದೆ, ಡಿ ಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು, ನಲ್ಪಾಡ್ ಕೂಡ ಆ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿದ್ರು ಎನ್ನುವ ರೀತಿಯಲ್ಲಿ ಎಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮಧ್ಯರಾತ್ರಿಯ ಸುಮಾರಿಗೆ ಆ ಭಾಗದ DC ಬರ್ತಾರೆ, ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರ, ಅಲ್ಲಿಯ DC ಬರ್ತಾರೆ, SP ಕೂಡ ಮಧ್ಯರಾತ್ರಿ ಬರ್ತಾರೆ, IPS IAS ಅಧಿಕಾರಿಗಳು ಅವರೆಲ್ಲರೂ ಕೂಡ ಮಧ್ಯರಾತ್ರಿ ಬಂದು ಅಲ್ಲಿ ಸೀಲನ್ನ ಓಪನ್ ಮಾಡಿ ಹೋಗ್ಬಿಡ್ತಾರೆ. ಅವರು ಕೂಡ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಆ ಕಾರಣಕ್ಕಾಗಿ ನಾವು ಇಂಥದ್ದೆಲ್ಲವನ್ನು ಕೂಡ ಮಾಡಿದ್ವಿ ಎನ್ನುವಂತ ರೀತಿಯಲ್ಲಿ. ಅಂದ್ರೆ ಇದೆಲ್ಲವನ್ನು ಕೂಡ ನೋಡಿದಾಗ ಅನಿಸ್ತಾ ಇರೋದು, ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಒಂದು ಮನಸ್ಥಿತಿ ಇತ್ತ, ಯಾರಾದ್ರೂ ಬಂದು ನನ್ನ ಬಳಿ ತಲೆಬಾಗಬೇಕು, ಯಾರಾದ್ರೂ ನನ್ನ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಯಾರೋ ಈ ಹಿಂದೆ ನನಗೆ ತಿರುಗೇಟನ್ನ ಕೊಟ್ಟಿದ್ರು, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನನ್ನ ತಾಕತ್ ಏನು ಅಂತ ತೋರಿಸ್ಬೇಕು, ನನ್ನ ಪವರ್ ಏನು ಅಂತ ತೋರಿಸ್ಬೇಕು ಎನ್ನುವಂತ ಮನಸ್ಥಿತಿ ಇತ್ತ ಅಂತ ನನಗೆ ಎಲ್ಲ ಬೆಳವಣಿಗೆಯನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಅನಿಸ್ತು. ಯಾಕಂದ್ರೆ ಅದೇ ರೀತಿಯಾದಂತ ಬೆಳವಣಿಗೆ ಆಯ್ತು. ಈಗ ರೂಲ್ಸ್ ಅನ್ನ ಫಾಲೋ ಮಾಡಿಸ್ಲೇಬೇಕು ಎನ್ನುವಂತ ಹಠ ಇದ್ದಿದ್ರೆ, ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದ ಕಾರಣಕ್ಕಾಗಿಯೇ ನಾವು ಕ್ಲೋಸ್ ಮಾಡಿಸಿದ್ದೇವೆ, ನಿಯಮ ಅಂದ್ರೆ ನಿಯಮ, ಅದನ್ನ ಮೀರ್ ನಾವು ಹೋಗೋದೇ ಇಲ್ಲ ಎನ್ನುವಂತ ಮನಸ್ಥಿತಿ ಇದ್ದಿದ್ರೆ ಕ್ಲೋಸ್ ಮಾಡಿಸಿದ್ದಾದ್ರೂ ಯಾಕೆ, ಈಗ ನಿಯಮವನ್ನ ಫಾಲೋ ಮಾಡೋಕ್ಕೂ ಮುನ್ನವೇ ಓಪನ್ ಮಾಡಿಸ್ತಾ ಇರೋದಾದ್ರೂ ಯಾಕೆ? ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಮೂಡಬೇಕಾದಂತ ಪ್ರಶ್ನೆ ಅಲ್ವಾ. ನನಗಿದನ್ನ ಯಾಕೆ ಈ ವಿಡಿಯೋವನ್ನ ಮಾಡ್ತಿದ್ದೀನಿ ಅಂದ್ರೆ, ಬಿಗ್ ಬಾಸ್ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಚೆ ಬಿಡಿ, ಆದ್ರೆ ಇದನ್ನ ನೋಡಿದಾಗ ಅನ್ಸೋದು, ಈ ಪವರ್ ಇದ್ದಂಥವ್ರು ಅಥವಾ ಅಧಿಕಾರ ಇದ್ದಂಥವ್ರು ಏನೆಲ್ಲ ಆಟವನ್ನ ಆಡ್ಬಿಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಯಾರ್ಯಾರ ಮೇಲೆ ತಮ್ಮ ಪವರ್ ಅನ್ನ ತೋರಿಸೋದಿಕ್ ಹೋಗ್ಬಿಡ್ತಾರೆ, ಇದೆಲ್ಲ ನೋಡಿದಾಗ ಅನ್ಸೋದು ಹಂಗೆ. ಈಗ JDS ನವರ ಆರೋಪ ಇತ್ತಲ್ಲ, ಆ JDS ನವರ ಆರೋಪವೇ ಒಂದು ರೀತಿಯಲ್ಲಿ ಇದನ್ನ ನೋಡಿದಾಗ ಸರಿ ಅಂತ ಅನ್ಸೋದಿಕ್ಕೆ ಶುರುವಾಗಬಿಡುತ್ತೆ. ನೋಡ ಇದು ಆದ್ರೆ ನಮ್ಮಲ್ಲಿ ಒಮ್ಮೊಮ್ಮೆ ಇದು ಮೀರಿ ಎಲ್ಲೆಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ, ಇನ್ನು ಯಾರೋ ಬಿಜೆಪಿ ನಾಯಕರು ಇದಕ್ಕೆ ಜಾತಿಯ ಪಟ್ಟವನ್ನು ಕೂಡ ಕಟ್ಟಿಬಿಟ್ರು. ಏನು ಈ ಕಾಂಗ್ರೆಸ್ನ ನಾಯಕರು ಈ ವಾಲ್ಮೀಕಿ ಸಮುದಾಯದವರ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದಾರೆ ಅಂತ ಹೇಳಿ KN ರಾಜಣ್ಣ ಉದಾಹರಣೆ ಕೊಟ್ರು, ನಾಗೇಂದ್ರ ಉದಾಹರಣೆ ಕೊಟ್ರು, ಸುದೀಪ್ ಅವರನ್ನು ಕೂಡ ಅದರಲ್ಲಿ ಎಳೆತಂದ್ರು. ನೋಡಿ ಸುದೀಪ್ ಅವರು ಆ ಸಮುದಾಯಕ್ಕೆ ಸೇರಿದಂಥವ್ರು ಅಂತ ಹೇಳಿ. ಅದಾದ ಬಳಿಕ ಕಮಿಷನರ್ ಆಗಿದ್ರಲ್ಲ ದಯಾನಂದ್, ನೋಡಿ ಅವ್ರನ್ನ ಮೇಲೂ ಸೇಡ್ ತೀರಿಸ್ಕೊಂಡಿತ್ತು ಈ ಸರ್ಕಾರ ಅಂತ ಹೇಳಿ ಅವ್ರನ್ನು ಕೂಡ ಎಳೆತಂದು ಬಿಟ್ರು. ಅಂದ್ರೆ ನಮ್ಮಲ್ಲಿ ರಾಜಕೀಯ ನೋಡಿ ಹೇಗೆಲ್ಲ ಆಗಿಬಿಡುತ್ತೆ ಅಂತ ಹೇಳಿ. ಕೊನೆಗೆ ಈ ಸಿನಿಮಾ ನಟರು, ಅಧಿಕಾರಿಗಳು ಇವರ ಜಾತಿ ವಿಚಾರವನ್ನು ಕೂಡ ಎಳೆತಂದು ಈ ಒಂದಷ್ಟು ಇಲ್ಲಿ ಬೇಳೆ ಬೇಯಿಸಿಕೊಳ್ಳುವಂತ ಪ್ರಯತ್ನ ಅಥವಾ ಒಂದು ರೀತಿಯಲ್ಲಿ ತಿರುಗೇಟು ಆ ರೀತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಯ್ತು. ಒಟ್ಟಾರೆಗಿಂತ ಹೈ ಡ್ರಾಮಾಗಳು ಮತ್ತೊಂದು ಮಗದೊಂದು ನಡೀತು. ಈಗ ಬಿಗ್ ಬಾಸ್ ಕಾರ್ಯಕ್ರಮ ಓಪನ್ ಆಗಿದೆ. ನನ್ನ ಪ್ರಕಾರ ಈ ಹಂತದಲ್ಲಿ ಬಿಗ್ ಬಾಸ್ ಆಯೋಜಕರಿಗೆ ಏನು ಬಹಳ ದೊಡ್ಡ ಲಾಸ್ ಅಂತ ನನಗೆ ಅನಿಸ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಅವರಿಗೆ ತಲೆ ಕೆಡಿಸ್ಕೊಂಡಿರಬಹುದು, ಒಂದು ಹಂತ ಕ್ಲಾಸ್ ಆಗುತ್ತೆ ಎನ್ನುವಂತ ಆತಂಕ ಶುರುವಾಗಿರಬಹುದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯಿಸಿರ್ತಾರೆ, ಜೊತೆ ಕಾರ್ಯಕ್ರಮ ಹೀಗೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಡಿಸ್ಟರ್ಬ್ ಆದ್ರೂ ಕೂಡ ಸಮಸ್ಯೆ ಎನ್ನುವ ರೀತಿಯಲ್ಲಿ ಅವ್ರಿಗೆ ಅನ್ಸಿರುತ್ತೆ. ಆದ್ರೆ ಈಗ ನನ್ನ ಪ್ರಕಾರ ಭರ್ಜರಿ ಆದಂತ ಪ್ರಚಾರ ಸಿಕ್ಕಂತಾಗಿದೆ. ನೋಡದೆ ಇರೋರು ಕೂಡ ಈಗ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡೋದಕ್ಕೆ ಆರಂಭಿಸಬಹುದು ಅಂತ ನನಗೆ ಅನ್ಸುತ್ತೆ. ಇಷ್ಟು ಬೆಳವಣಿಗೆ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಬಂಧುಗಳೇ, ನಿಮ್ಗೆ ಏನಿಸ್ತು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಸ್ವಲ್ಪ ಸೈಡ್ ನಿಂತ್ಕೊಂತೀವಿ. ಹಂಗೆ